ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ನಾನಂತೂ ಇನ್ನು ರಾಣಿ ಸೀರಿಯಲ್ನ ಡೈಲಿ ಅಪ್ಲೋಡ್ ಮಾಡ್ತಲೇ ಇದ್ದೀನಿ. ಸೊ ನೀವು ಕೂಡ ತುಂಬ ಜನ ರೆಸ್ಪಾನ್ಸ್ ಮಾಡ್ತಾಯಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ, ಸೊ ಲೈಕ್ ಮಾಡ್ತಾಯಿದ್ದೀರಾ, ತುಂಬ ಖುಷಿ ಆಗ್ತಿದೆ. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ವಿಡಿಯೋ ಮುಖಾಂತರ ಕೇಳ್ಕೊಳ್ತೀನಿ. ಬನ್ನಿ ಈಗ ಶುರು ಮಾಡೋಣ. ಸೊ ಇನ್ನೇನು ಇಲ್ಲಿ ಇಬ್ಬರು ಅಣ್ಣ ತಂಗಿ ಮಾತಾಡ್ತಾ ಇರ್ತಾರೆ. ಅಂದರೆ ಬಾಲ ಏನಾದರೂ ಬದಲಾಗ್ಬಿಟ್ಟಿದ್ದಾನ ಕಾವೇರಿ, ಅವ್ನು ಯಾಕೋ ತುಂಬ ಬದಲಾಗಿದ್ದಾನಂತ ಅನಿಸಿದೆ ಕಣಮ್ಮ ನನಗೆ. ಅಂದರೆ ಅಮ್ಮ ಅಣ್ಣ ಅವನು ಯಾವುದೇ ಕಾರಣಕ್ಕೂ ಬದಲಾಗಕ್ಕೆ ಸಾಧ್ಯನೇ ಇಲ್ಲ ಅಣ್ಣ. ಯಾಕೆಂದರೆ ಅವನು ವರ್ಧ ಚೇಲ ಅಣ್ಣ. ಅವನು ಅದೇಗಣ್ಣ ಬದಲಾಗಕ್ಕೆ ಸಾಧ್ಯ? ಅವನು ನಾನು ನಂಬಲ್ಲ ಅಣ್ಣ ಅಂತ ಹೇಳಿದಾಗ, ಆದರೆ ಕಾವೇರಿ ಇತ್ತೀಚೆಗೆ ಅವ್ನು ತುಂಬಾ ಚೇಂಜಸ್ ಕಾಣಿಸ್ತಿದೆ. ಅವನು ಮಾಡೋ ಒಂದು ಇದಾಗಿರ್ಬೋದು, ಇನ್ನೊಂದು ಮತ್ತೊಂದೆಲ್ಲ ಅದೇ ರೀತಿ ಅನ್ನಿಸ್ತಾ ಇದೆ ಕಾವೇರಿ. ನನಗೆ ಯಾಕೋ ಹಂಗೆ ಅನ್ನಿಸ್ತು ಅಂದಾಗ, ಇಲ್ಲ ಅಣ್ಣ ಅವ್ನು ಯಾವುದೇ ಕಾರಣಕ್ಕೂ ಚೇಂಜ್ ಆಗೋ ಮನುಷ್ಯನೇ ಎಲ್ಲ. ಅವನೊಂಥರ ಮೃಗ. ಅವನು 10 ವರ್ಷದಿಂದನೇ ಅವನು ಆ ಥರ ಏನಾರು ಇದ್ದಿದ್ರೆ ನನ್ನ ಜೈಲಿಗೆ ಹಾಕ್ತಾನೇ ಇರಲಿಲ್ಲ ಅಂಥೇಳಿ ಮಾತಾಡ್ತಾ ಇರ್ತಾರೆ ಒಂದಿಷ್ಟು. ಆವಾಗ ಚಂದು ಬಂದುಬಿಟ್ಟು ಬಾಲ ಅಂದರೆ ಯಾರು ಅಂತ ಪ್ರಶ್ನೆನ ಕೇಳ್ತಾನೆ. ಸೊ ಯಾವಾಗಲೂ ಬಾಲನ ವಿಷಯ ಮನೇಲಿ ಇಬ್ಬರು ಮಾತಾಡ್ತಲೇ ಇರ್ತಿರಲ್ಲ, ಯಾರು ಅಂತ ಪ್ರಶ್ನೆನ ಕೇಳಿದಾಗ ಇವರಿಬ್ಬರು ತುಂಬಾ ಗೊಂದಲ ಶುರುವಾಗ್ಬಿಟ್ಟಿರುತ್ತೆ ಇವರಿಬ್ಬರಿಗೆ. ಆವಾಗ ಯಾಕ್ರೋ ಇವಾಗ ನೀವು ಮಾತಾಡಿದ್ದೆಲ್ಲ ಕದ್ದು ಕೇಳಿಸ್ಕೊತೀರಾ ನೀವು ಅಂತ ಹೇಳ್ಬಿಟ್ಟು ಅವ್ರ ಅಣ್ಣ ಅಂದರೆ ಇವರು ಸತ್ಯಣ್ಣ ಬೈತಾರೆ. ಅಪ್ಪ ಹಾಗೇನಿಲ್ಲಪ್ಪ, ನಾನೇನು ಕದ್ದು ಕೇಳಿಸ್ಕೊಂಡಿಲ್ಲ, ನಾವು ಓದ್ಕೊಳ್ತಾ ಇದ್ವಲ್ಲ ನಮಗೆ ಕೇಳಿಸ್ತು, ಅದಕ್ಕೋಸ್ಕರ ಬಂದ್ವಿ ನಾನು ರಾಣಿ ಇಬ್ಬರು ಅಂತ ಹೇಳ್ಬಿಟ್ಟು ಸತ್ಯಣ್ಣಂಗೆ ಆನ್ಸರ್ ಮಾಡ್ತಾನೆ ಯಾರು? ಚಂದು. ಹಂಗಂದ ತಕ್ಷಣವೇ ಅತ್ತೆ ಯಾರತ್ತೆ ನೀವಾದರೂ ಹೇಳಿ ಅತ್ತೆ, ಯಾವಾಗಲೂ ಬಾಲ ಬಾಲ ಅಂತ ಮಾತಾಡ್ತಲೇ ಇರ್ತೀರ ಅಪ್ಪ ನೀವಿಬ್ಬರು, ಆದರೆ ನಮಗೆ ಕೇಳಿದರೆ ಹೇಳೋದೇ ಇಲ್ಲ ಅಂತೀರಾ, ಯಾರು ಅಂತೇಳಿ ಮತ್ತೆ ಕೇಳ್ತಾನೆ ಚಂದು. ರಾಣಿ ಇವ್ರು ಬಾಲ ಅಂತ ತಾನೇ ಮಾತಾಡ್ತಿದ್ರು, ನೀನು ಕೇಳಿಸ್ಕೊಂಡೆ ತಾನೇ ಅಂತ ಹೇಳ್ಬಿಟ್ಟು ಚಂದು ಬಾಲನ ಹತ್ರ ಹೇಳ್ತಾನೆ, ರಾಣಿ ಹತ್ರ ಹೇಳ್ತಾ ಇರ್ತಾನೆ. ಸೊ ಅವಾಗ ಸತ್ಯಣ್ಣ ಎತ್ಕೊಂಡು ಕೋಪ ಮಾಡಿಕೊಂಡು, ಫಸ್ಟು ಚಂದು ಇತ್ತೀಚೆಗೆ ಯಾಕೋ ದೊಡ್ಡವ್ರ ಮತ್ತೆಲ್ಲ ಕೇಳಿಸ್ಕೊಂಡು ತಲೆಟೆ ಮಾಡ್ತಾ ಇದೆಯಾ, ಫಸ್ಟ್ ಹೋಗಿ ನೀನು ಓದ್ಕೋಗಿ ಫಸ್ಟು ಅಂತೇಳಿ ಬೈತಾ ಇರ್ತಾರೆ. ಆಗ ಇನ್ನೇನು ಇಲ್ಲಿ ಇವರು ಕೂಡ ಅಷ್ಟೇ, ಅತ್ತೆ ನೀವು ಹೇಳಲೇ ಇಲ್ಲ ಅತ್ತೆ, ಪ್ಲೀಸ್ ಅತ್ತೆ ಯಾರು ಅಂತ ಹೇಳಿ ಅಂತ ಮತ್ತೆ ಕೇಳಿದಾಗ, ಕಾವೇರಿ ನಿನ್ಗೊಂದು ಸರಿ ಹೇಳಬೇಕಾ, ಫಸ್ಟು ನಡಿ ನೀನು ಕೂಡ ಅಂತ ಗದರ್ಕೋತಾನೆ ಕಾವೇರಿಗೂ. ಮತ್ತು ಹಾಗೆಯೇ ಚಂದುಗೂ ಹೇಳ್ತಾನೆ, ಮತ್ತು ರಾಣಿ ಕರ್ಕೊಂಡು ಹೋಗು ಅಂತ ಕಾವೇರಿಗೂ ಸನ್ನೆ ಮಾಡ್ತಾನೆ. ಇನ್ನು ಅವಳು ಮಗನ ಕರ್ಕೊಂಡು ಈಚೆ ಬರ್ತಾಳೆ. ಯಪ್ಪ ಹೇಗೋ ಬಚಾವಾಗ್ಬಿಟ್ಟೆ ನಾನು ಅಂತ ಹೇಳ್ಬಿಟ್ಟು. ಸೊ ಸತ್ಯಣ್ಣ ಸ್ವಲ್ಪ ನಿರಾಳ ಆಗ್ತಾರೆ. ಇಲ್ಲಿ ಆದರೆ ಈ ಮುಂದೆ ಕಿತಾಪತಿ ಶುರುವಾಗ್ಬಿಟ್ಟಿದೆ ಜಾಸ್ತಿನೇ. ಈ ಅಜ್ಜಿ ರೆಕಾರ್ಡ್ ಮಾಡಿ ಇಟ್ಟಿರ್ತಾರೆ ಫೋನ್ನ. ಆವಾಗ ಅದನ್ನ ರೆಕಾರ್ಡ್ ಮಾಡಿರೋ ಫೋನ್ನ ತೊಗೊಂಡು ತುಂಬ ಈ ಸ್ಮಾರ್ಟ್ ಫೋನು ತುಂಬ ಚೆನ್ನಾಗಿ ಸ್ಪಾಟಾಗೆ ವರ್ಕ್ ಆಯಿತು. ನಾನೇನಾದರೂ ಕದ್ದು ಕೇಳಿಸ್ಕೊಂಡಿದ್ದಿದ್ರೆ ಒಂದು ವೇಳೆ ಸಿಗಾಕೊಳ್ತಾ ಇದ್ದೇನೋ, ಆದರೆ ಈ ಥರ ರೆಕಾರ್ಡ್ ಮಾಡಿದ್ದೀನಲ್ಲ, ತುಂಬ ಗ್ರೇಟ್ ನಾನು ಅಂತೇಳಿ ಅವ್ರಿಗವರೇ ಹೊಗಳ್ಕೊತಾ ಇರ್ತಾರೆ. ಸೊ ಫೋನಲ್ಲಿ ಅವರಿಬ್ಬರು ಮಾತಾಡೋದನ್ನೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಾರೆ ಇವರಿಬ್ಬರು. ಸೊ ಅದೆಲ್ಲ ಆಯಿತು. ಇಲ್ಲೊಂದು ಕಡೆ ಬಾಲ ತುಂಬ ಫೀಲ್ ಮಾಡ್ಕೊಂಡು ಅದ್ರ ಹತ್ರ ನಿಂತ್ಕೊಂಡು ಯೋಚನೆ ಮಾಡಿ ಕಾವೇರಿ ಮಾತಾಡಿರೋ ಮಾತುಗಳೆಲ್ಲ ನೆನಪು ಮಾಡ್ಕೊತಾನೆ. ಯಾಕೆಂದರೆ ತುಂಬ ಬೇಜಾರಾಗಿರುತ್ತೆ ಅವನಿಗೆ. ಸೊ ಎಷ್ಟು ಬೇಜಾರು ಅಂತಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಬೇಜಾರಾಗುತ್ತೆ. ಆಗ ಫ್ರೆಂಡ್ ಬಂದ್ಬಿಟ್ಟು, ಏನಾಯಿತು ಬಲ, ಯಾಕೆ ಇಲ್ಲಿಗೆ ಹೇಳಿ ಕಳಿಸಿದೆ ನನ್ನ, ಯಾಕೆ ಏನು ಅಂತ ಕೇಳಿದಾಗ, ಏನಿಲ್ಲ ಸುಮ್ಮನೆ ಬೇಜಾರಾಯಿತು ಕಣೋ ಅಂತ ಹೇಳಿದಾಗ, ಅಲ್ಲ ಯಾಕೆ ಈ ರೀತಿ ಫೀಲ್ ಮಾಡ್ಕೊಂಡಿದ್ಯಾ, ನನ್ನ ಹತ್ರ ಶೇರ್ ಮಾಡ್ಕೊ ನೀನು ಪ್ಲೀಸ್ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇರ್ತಾನೆ. ಸೊ ಹಂಗಂದ ತಕ್ಷಣವೇ ಬಾಲ ಅವಾಗ ಅವ್ರ ಹತ್ರ ಎಲ್ಲಿಂದ ಅಂತ ಶುರು ಮಾಡಲಿ ನನ್ನ ಜೀವನದ ಬಗ್ಗೆ, ನನಗೆ ಮದುವೆ ಆಗಿದೆ, ಕಾವೇರಿ ಅಂತ ಒಬ್ಳು ಹೆಂಡ್ತಿ ಕೂಡ ಇದ್ಲು ಅಂತ ಹೇಳ್ಬಿಟ್ಟು ಶುರು ಮಾಡ್ಕೊತಾನೆ. ಸೊ ಅದನ್ನು ಹೇಳಿದ ತಕ್ಷಣ, ನೀನು ಮದುವೆ ಆಗಿದೆಯಾ, ಇಷ್ಟು ದಿನ ನಿಂಗೆ ನೋವೇನೇ ಹೇಳಲಿಲ್ವಲ್ಲ ಅಂತಂದಾಗ, ಏನಂತ ಹೇಳ್ಕೊಳ್ಳಿ ನಾನು, 10 ವರ್ಷ ನನ್ನ ಹೆಂಡ್ತಿ ಜೈಲಲ್ಲಿ ಇದ್ಲು ಅಂತ ಹೇಳ್ಬಿಟ್ಟು ಹೇಳಿ, ಸೊ ಅದನ್ನೆಲ್ಲ ಸ್ಟೋರಿನ ಹೇಳೋಕ್ಕೆ ಶುರು ಮಾಡ್ತಾನೆ. ಅಂದರೆ ನಮ್ಮಿಬ್ಬರು ಲವ್ ಮ್ಯಾರೇಜ್ ಆಯಿತು, ಅದಾದಮೇಲೆ ಕಾಲೇಜ್ಗೆ ಹೋಗ್ತಾ ಇದ್ವಿ, ಮತ್ತು ಅಲ್ಲಿ ಲವ್ ಮಾಡ್ಕೊಂಡ್ವಿ, ಮತ್ತು ಮನೆಗೆ ಹೋದ್ವಿ, ಮದುವೆ ಮಾಡಿಕೊಂಡು ಅವ್ರ ಅಣ್ಣ ಮನೆಯಿಂದ ಆಚೆ ಹೋಗಿ ಅಂತ ಹೇಳಿದರು. ಅವರಪ್ಪ ಅದೇ ಟೆನ್ಷನಲ್ಲೇ ಅವರು ಕೂಡ ಸತ್ತೋಗ್ಬಿಟ್ರು. ಸೊ ನಾವು ಹೋದ್ಮೇಲೆ ಮತ್ತೆ ನಿನ್ನ ಮುಖ ತೋರಿಸ್ಬಿಡ ನನಗೆ ಹೋಗು ಅಂತ ಅವ್ರ ಅಣ್ಣ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಕಾವೇರಿನ ಹೊರಗಡೆ ಹಾಕಿದ್ರು. ಅದಾದಮೇಲೆ ನಾವು ವರ್ಧನ ಮನೆಗೆ ಬಂದ್ವಿ. ವರ್ಧ ಮನೆ ತುಂಬಿಸ್ಕೊಂಡ. ಅದಾದಮೇಲೆ ಇದೆಲ್ಲ ಆಯಿತು. ಅವನು ಕೊಲೆ ಮಾಡಿಬಿಟ್ಟು ನನ್ನ ಹೆಂಡ್ತಿ ಕೊಲೆ ಮಾಡಿದಾಳಂತ ಜೈಲಿಗೆ ಹೋಗೋ ಥರ ಮಾಡ್ದ ವರ್ಧ ಅಂತೆಲ್ಲ ಸ್ಟೋರಿನೂ ಹೇಳ್ತಾನೆ. ಅಲ್ಲ ಅಣ್ಣ, ಇಷ್ಟೊಂದು ನೋವು ಇಟ್ಕೊಂಡು ಹೇಗಣ್ಣ ನೀವು 10 ವರ್ಷದಿಂದ ಇದ್ರಿ, ನನ್ನ ಹತ್ರ ಒಂದಿನೂ ಶೇರ್ ಮಾಡ್ಕೊಳ್ಳಿಲ್ಲ ಅಣ್ಣ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾನೆ. ಆದರೆ ತುಂಬ ಬೇಜಾರಾಗ್ತಿದೆ ಕಣೋ ಮನಸ್ಸಿಗೆ, ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಿಲ್ಲ ನನಗೆ ಅಂದಾಗ, ಈಗ ಅದಕ್ಕೆನ ಪೆರದ ಮೇಲೆ ಕರ್ಕೊಂಡು ಬಂದಿದ್ರೆ ಈಚೆ ಕಡೆ, ಈಗ ಒಂದು ಕೆಲಸ ಮಾಡಿ, ಅದಕ್ಕೆ ಕೊಲೆ ಮಾಡಿಲ್ಲ ಅಂತಲೇ ಇವಾಗ ಏನಾದರೂ ಮಾಡಿ ನಿರೂಪಿಸಿ ನೀವು ಅವ್ರನ್ನ ಈಚೆ ಕರ್ಕೊಂಡು ಬನ್ನಿ ನಿರಪರಾಧಿ ಅಂತ ಹೇಳ್ಬಿಟ್ಟು ಅಂತ ಐಡಿಯಾ ಕೊಡ್ತಾನೆ. ಹೌದು ಕಣೋ,
ಕರೆಕ್ಟಾಗಿ ಹೇಳಿದೆ ನೀನು. ಸೊ ನಾನು ಇದನ್ನೇ ಮಾಡಬೇಕು, ಅವಳು ನಿರಪರಾಧಿ ಅಂತ ಜೈಲಿಂದ ಈಚೆ ಕರ್ಕೊಂಡು ಬರಬೇಕು ಅವಳನ್ನ. ಅದಾದಮೇಲೆ ಅವಳು ನನ್ನ ತಪ್ಪಾಯಿತು ದಯವಿಟ್ಟು ಕ್ಷಮಿಸ್ಬಿಡು ಬಾಲ ಮತ್ತೆ ಅಂಥೇಳಿ ಕೇಳ್ಕೋಬೇಕು. ಹಾಗೆಯೇ ನನ್ನ ಕ್ಷಮಿಸಿದ್ದೀನಂತ ಕೂಡ ಹೇಳಬೇಕು. ಅದೊಂದು ಹೇಳ್ಬಿಟ್ರೆ ಸಾಕು, ಅವಳು ಪಾದಕ್ಕೆ ಬಿದ್ದುಬಿಟ್ಟು ಬಿದ್ದುಬಿಡ್ತೀನಿ. ಬಟ್ ಅವಳನ್ನ ನಂಗೆ ಮರ್ತಿರೋಕ್ಕಾಗ್ತಾಯಿಲ್ಲ. ಸೊ ತುಂಬ ಫೀಲ್ ಆಗ್ತಿದೆ ನನಗೆ. ಫಸ್ಟು ನಾನು ಆ ಸಾಕ್ಷಿ ಎಲ್ಲಿದೆ ಅಂತ ಹುಡುಕಬೇಕು ಅಂತೇಳಿ ಅನ್ಕೋತಾ ಇರ್ತಾನೆ ಬಾಲ. ಸೊ ಅದಾಗಲಿ ಮಣಿ ಹೇಳಿರೋದನ್ನ ನೆನ್ಪು ಮಾಡ್ಕೊತಾನೆ. ಅಂದರೆ ಮೆಮೊರಿ ಕಾರ್ಡ್ ಇದೆ, ಅದು ನಾನು ಈ ರೀತಿ ಅಟ್ಟಿಸ್ಕೊಬಂದಾಗ ಕಳೆದೋಗಿದೆ ಅಂಥೇಳಿ ಮಣಿ ಹೇಳಿರ್ತಾನೆ ಬಾಲನ ಕೈಲಿ. ಅದನ್ನ ನೆನ್ಪು ಮಾಡಿಕೊಂಡು, ಹೌದು ನೀನು ಕರೆಕ್ಟಾಗಿ ಹೇಳಿದೆ, ಇದು ಒಂದು ಮೆಮೊರಿ ಕಾರ್ಡ್ ಇದೆಯಂತೆ ಸಾಕ್ಷಿಯಾಗಿ, ಅದನ್ನು ನಾನು ಫಸ್ಟು ಹುಡುಕಬೇಕು ಅಂತೇಳಿ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡು, ಸೊ ನಾನು ಫಸ್ಟ್ ಆ ಕೆಲಸ ಮಾಡ್ತೀನಿ, ಕಾವ್ಯನ ಹೇಗಾದರೂ ಮಾಡಿ ನಿರಪರಾಧಿ ಅಂತ ಈಚೆ ಕರ್ಕೊಂಡೇ ಬರಬೇಕು ಅಂತ ಬಾಲ ಡಿಸಿಷನ್ನು ತೊಗೊಳ್ತಾನೆ. ಸೊ ಅದಾದಮೇಲೆ ಇಲ್ಲಿ ಒಂದು ಕಡೆ ಇವರಿಬ್ಬರು ಕಿತ್ತಾಡ್ತಾ ಇರ್ತಾರೆ, ಚಂದೂನು ರಾಣಿ. ಯಾಕೋ ಇಬ್ಬರು ಈ ರೀತಿ ಕಿತ್ತಾಡ್ತಾ ಇದ್ದೀರಾ, ಏನರೂ ಆಯಿತು, ಯಾಕೋ ಸ್ಕೂಲ್ಗೆ ರೆಡಿಯಾಗಿಲ್ಲ, ಸ್ಕೂಲ್ಗೆ ಹೋಗಿಲ್ಲ ಅಂತ ಕೇಳಿದಾಗ, ಇಲ್ಲ ಅಪ್ಪ ಹೋಗಿಲ್ಲ ನಾವು ಅಂತ ಹೇಳಿದಾಗ, ರಾಣಿ ನೀನು ಯಾಕೆ ಹೋಗಿಲ್ಲ ಅಂತ ಕೇಳಿದಾಗ, ಏನು ಗೊತ್ತಮ್ಮಮ್ಮ, ಸ್ಕೂಲಲ್ಲಿ ಎಲ್ಲರೂ ಕೂಡ 8 ದಿನ ಟ್ರಿಪ್ ಹೋಗಿದ್ದಾರೆ. ಟ್ರಿಪ್ ಹೋಗಿಲ್ದವ್ರಿಗೆಲ್ಲ 8 ದಿನ ರಜೆ ಇರುತ್ತೆ, ಅದಕ್ಕೋಸ್ಕರ ಹೋಗಿಲ್ಲ ಅಂತ ರಾಣಿ ಹೇಳ್ತಾಳೆ. ಹಾಗಿದ್ರೆ ನೀವು ಹೋಗ್ಬೇಕಿತ್ತಲ್ವ, ನೀವ್ಯಾಕೆ ಹೋಗಿಲ್ಲ, ನಾನು ಅಮೌಂಟ್ ಕೇಳಿದರೆ ನನ್ನ ಹತ್ರ ಹೇಳಿದರೆ ನಾನು ಕೊಡ್ತಿದ್ನಲ್ವ, ನಿಮ್ಮನ್ನು ಕೂಡ ಟ್ರಿಪ್ ಕಳಿಸ್ತಿದ್ದೆ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಆಗ ಹೇಳಿದ ತಕ್ಷಣ ಏನೇ ರಾಣಿ ಇಟ್ಕೊಂಡು, ಇಲ್ಲಮ್ಮವ್ವ ಯಾಕೆ ಹೋಗಲಿಲ್ಲ ಅಂತಂದರೆ, ಅಮ್ಮ ಇನ್ನು 5 ದಿನ ಮಾತ್ರ ಮನೇಲಿ ಇರ್ತಾರಲ್ವ, ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ ಇಲ್ಲೇ ಇದ್ದೆ ಮಮ್ಮ, ಹೋಗಲಿಲ್ಲ ಅಂತ ಹೇಳಿದಾಗ, ಮತ್ತು ಲೋಹಿತ್ ಇಲ್ಲಿ ಅಂದಾಗ, ಲೋಹಿತು ಹೋದ್ಲಾಲೆ ಅಂತ ಹೇಳ್ಬಿಟ್ಟು ಇಲ್ಲಿ ಸರಳ ಹೇಳ್ತಾಳೆ. ಅವಳು ನನಗೆ ಹೇಳಲೇ ಇಲ್ಲ ಅಂದಾಗ, ದುಡ್ಡು ಯಾರು ಕೊಟ್ಟರು ಅವಳಿಗೆ ಅಂತೆಲ್ಲ ಕೇಳಿದಾಗ, ಅವ್ರ ಅತ್ತೆ ಇಟ್ಕೊಂಡು ನಾನು ಕೊಟ್ಟೆ ಹೇಳಿ ಅಂದರೆ ನನ್ನ ಮೊಮ್ಮಗಳನ್ನ 5,000 ಕೊಟ್ಬಿಟ್ಟು ಕಳಿಸ್ತೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅವ್ರ ರಾಣಿ ಎಷ್ಟು ದುಡ್ಡು ಅಂತ ಹೇಳ್ಬಿಟ್ಟು ಅಂದಾಗ 5,000 ಅಂತ ಟ್ರಿಪ್ಪಿಗೆ ಅಂದಾಗ, ಸೊ ಆಯಿತು ಅಂತೇಳಿ ಆ ಜೋಬಲ್ಲಿ ಇರೋದನ್ನ ತೆಗಿತಾನೆ ಸತ್ಯಣ್ಣ, ಅವ್ರ ಅತ್ತೆ ಕೊಡಬೇಕು ಅಂತ ಹೇಳಿ. ಆದರೆ ಅದರಲ್ಲಿ ಕಮ್ಮಿ ಇರುತ್ತೆ ಅಮೌಂಟ್ನ. ತುಂಬ ಫೀಲ್ ಮಾಡಿಕೊಂಡು ಹಂಗೆ ಜೋಬಲ್ಲಿ ಇಟ್ಕೊಂಡು, ಅಳಿ ಅಂದರೆ ಏನು ಬೇಜಾರು ಮಾಡ್ಕೊಬಿಡಿ, ನಾನು ಅಮೌಂಟ್ ಏನು ಕೇಳಲ್ಲ, ನನಗೂ ಅವಳು ಮೊಮ್ಮಗಳೇ ಅಲ್ವಾ ಅಂತ ಅಂದಾಗ, ಇಲ್ಲ ನಿಮ್ಮ ಅಮೌಂಟ್ನ ನಾನು ವಾಪಸ್ ಕೊಡ್ತೀನಿ, ಒಂದಿಷ್ಟು ಕಮ್ಮಿ ಇದೆ ಅಮೌಂಟ್ ಅಂತ ಸತ್ಯಣ್ಣ ಜೋಬಲ್ಲಿ ಇಟ್ಕೊತಾರೆ. ಅದನ್ನು ಕಾವೇರಿ ನೋಡಿ ಸಖತ್ ಬೇಜಾರು ಮಾಡ್ಕೊತಾಳೆ. ಅಂದರೆ ನಮ್ಮ ಅಣ್ಣನಿಗೆ ಈ ಥರ ಕಷ್ಟ ಇದೆಯಲ್ಲ ಅಂತ ಅವಳಿಗೂ ತುಂಬ ಫೀಲ್ ಆಗ್ತಿರುತ್ತೆ. ಅವಳಿಗೆ ವಿಧಿ ಇಲ್ಲ, ಎಲ್ಲಾದರೂ ಬೇರೆ ಕಡೆ ಹೋಗಿ ಬದುಕಬೇಕು ಅಂತ ಅಂದರೆ ಅವಳಿಗೂ ಅಣ್ಣನ ಬಿಟ್ಟು ಹೋಗೋಕ್ಕಾಗಲ್ಲ, ಮಗಳು ಬೇರೆ ಇದ್ದಾಳೆ, ಈ ರೀತಿ ಅವಳಿಗೆ ಕಷ್ಟ ಆಗಿಬಿಟ್ಟಿರುತ್ತೆ. ಸೊ ಇನ್ನು ಅದೆಲ್ಲ ಆದಮೇಲೆ, ಸರಿ ಕಾವೇರಿ ಇವಾಗ ಒಂದು ಕೆಲಸ ಮಾಡು, ಹೇಗೆ ಮಗಳು ಮನೇಲಿದ್ದಾಳೆ, ಈಗ ಹೊರ್ಗಡೆ ನಮ್ಮೂರು ತುಂಬ ಇಂಪ್ರೂವ್ಮೆಂಟ್ ಆಗಿದೆ, ನಡಿ ಹೋಗೋಣ ಎಲ್ಲ ಕಡೆ ಸುತ್ತಾಡ್ಕೊಂಡು ಬರೋಣ ಅಂತೇಳಿ ಸತ್ಯಣ್ಣ ಕಾವೇರಿಗೆ ಹೇಳ್ತಾರೆ. ಹಾಂ ಹಾಗಾದರೆ ಕರ್ಕೊಂಡೋಗಿ ಊರ ಕಡೆ ಎಲ್ಲ ಸುತ್ತಾಕ್ಸ್ಕೊಂಡು ಬನ್ನಿ ಅಂತ ಸರಳ ಏನೋ ಒಂದು ನೆವ್ದು ಮಾತಾಡ್ತಾಳೆ. ಹಂಗೆ ಮಾತಾಡಿದ ತಕ್ಷಣ ಸರಳ ಇದ್ಕೊಂಡು, ಇಲ್ಲ ಅಣ್ಣ ಬೇಡ, ಏನು ಹೋಗೋದು ಬೇಡ, ಸೊ ಮನೇಲಿ ಇರ್ತೀನಿ, ನಂಗೆ ಭಯ ಆಗುತ್ತೆ ಅಂತ ಕಾವೇರಿ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಭಯ ಯಾಕಮ್ಮ ಪಡಬೇಕು ಅಂದಾಗ, ಇಲ್ಲ ಅಣ್ಣ ಏನಾದರೂ ಸುಮ್ಮನೆ ಪ್ರಾಬ್ಲಮ್ಗಳಾಗ್ತವೆ ಅಂತ ಹೇಳ್ಬಿಟ್ಟು ಕಾವೇರಿ ಹೇಳಿದಾಗ, ರಾಣಿ ಇಟ್ಕೊಂಡು, ಅಮ್ಮ ನಾವೆಲ್ಲಿ ಹೋಗೋಕ್ಕೆ ಬಿಡಲ್ಲ, ನಿನ್ನ ಕೈನೇ ಇಟ್ಕೊಂಡು ನಾನು ಕಾವಲು ಕತ್ಕೊಂಡಿರ್ತೀನಿ ಅಂತ ಹೇಳ್ತಾಳೆ. ಸೊ ಇನ್ನೇನು ಈ ಟೈಮಲ್ಲಂತೂ ಸರಳ ಏನಾದರೂ ಒಂದು ಚುಚ್ಚಿ ಪಾಪ ಬೈತಲೇ ಇರ್ತಾರೆ. ಮಹಾರಾಣಿ ಮನೆ ಮಗಳು ಹಾಗೆ ಹೀಗೆ ಮೆಸ್ಸಪ್ಪ ಮೆರ್ಸು ಅಂತೇಳಿ ಏನೇನೋ ಚುಚ್ಚಿ ಗಂಡನ್ನ ಅಂತ ಇರ್ತಾಳೆ. ಅದನ್ನು ಕಾವೇರಿ ಕೂಡ ಕೇಳಿಸ್ಕೊಂಡು ಫೀಲ್ ಮಾಡ್ಕೋಬೇಕು, ಆ ರೀತಿ ಎಲ್ಲ ಮಾತಾಡ್ತಾ ಇರ್ತಾಳೆ. ಸೊ ತುಂಬ ಬೇಜಾರಾಗಿರುತ್ತೆ ಕಾವೇರಿಗೆ. ಆದರೆ ಅವರನ್ನ ರಿಕ್ವೆಸ್ಟ್ ಮಾಡಿ ಒಪ್ಪಿಸ್ತಾನೆ. ಸೊ ಹೇಗಾದರೂ ಮಾಡಿ ನಡಿ ಕಾವೇರಿ ಅಂತ ಹೇಳಿಬಿಟ್ಟು. ಸೊ ಆವಾಗ ಇಲ್ಲಿ ಅಮ್ಮ ಇವಳಿಗೆ ಒಬ್ಬರನ್ನ ಕೊಲೆ ಮಾಡಿ ಬಂದಿದ್ದಾಳೆ, ಅಲ್ಲಿ ಭಯ ಆಗಲ್ಲ, ಈಗ ಹೊರಗಡೆ ಸುತ್ತಾಡೋಕ್ಕೆ ಮಾತ್ರ ಭಯ ಆಗುತ್ತೆ ಅಂಥೇಳಿ ಸರಳರಮ್ಮ ಅನ್ಕೋತಾ ಇರ್ತಾಳೆ ಮನಸ್ಸಲ್ಲಿ. ಸೊ ಇನ್ನು ಒಪ್ಕೊಳ್ತಾ ಇರಲ್ಲ ಕಾವೇರಿ. ಚಂದು ಅವರೆಲ್ಲ ಹೇಳ್ತಾರೆ, ನಾವೆಲ್ಲ ಇರ್ತೀವಿ ಭಾರತೆ ಹೋಗೋಣ ಅಂಥೇಳಿ. ಇನ್ನು ಫೈನಲಿ ಹೋಗಮ್ಮ ಹೋಗು, ಇವತ್ತು ಹೋಗಿ ಸುತ್ತಾಡಿಕೊಂಡು ಬಂದ್ಬಿಡು ಅಂತ ಹೇಳ್ಬಿಟ್ಟು ಸರಳ ಹೇಳ್ತಾಳೆ. ಸತ್ಯಣ್ಣ ಇದ್ಕೊಂಡು, ಯಾರೋ ಮಾತಿಗೆ ತಲೆ ಕೆಡಿಸ್ಕೊಬೇಡ ಕಾವೇರಿ, ನಾನು ನಿನ್ನ ಕಾದ್ಕೊಂಡಿರ್ತೀನಿ, ಬಾ ನಮ್ಮ ಅಂಗಡಿ, ನಾವು ಊರನ್ನ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಗೊತ್ತಾ ಊರು, ನೀನು 10 ವರ್ಷ ಆಯಿತು ಊರು ಬಿಟ್ಟು ಹೋಗಿ, ಈಗ ನಮ್ಮ ಊರನ್ನ ಒಂದು ಸರಿ ನೋಡಬೇಕು ನೀನು, ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಸತ್ಯಣ್ಣ ಹೇಳ್ತಾರೆ. ರಾಣಿ ಕೂಡ ಅಷ್ಟೇ ಗದ್ದನ ಹಿಡ್ಕೊಂಡು ಅವರಮ್ಮನ, ಅಮ್ಮ ನಾನು ಇರ್ತೀನಿ ಬಾ ಅಮ್ಮ, ನಿನ್ನ ಕೈ ಇಟ್ಕೊಂಡೇ ಕರ್ಕೊಂಡು ಹೋಗ್ತೀನಿ ಬಾರಮ್ಮ ಪ್ಲೀಸ್ ಅಮ್ಮ ಅಂತೇಳಿ ಕನ್ವಿನ್ಸ್ ಮಾಡ್ತಾರೆ. ಸೊ ಅದೆಲ್ಲ ಆಯಿತು. ಇನ್ನು ಇಲ್ಲಿ ಒಂದು ಕಡೆ ನಾನು ಹೊರಗಡೆ ಇರ್ತೀನಿ ಬಾ ಅಂತೇಳ್ಬಿಟ್ಟು ಸತ್ಯಣ್ಣ ಹೇಳಿದಾಗ ಅವರು ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋದ ತಕ್ಷಣ ಇಲ್ಲಿ ಈ ಅಮ್ಮ ಶುರು ಹಚ್ಕೊತಾಳೆ, ನನ್ನ ಮಗಳದ್ದು ಏನು ಹಣೆ ಬರೋನೋ ಏನು ಕತಿಯೋ, ಹೋಗಿ ನಿನ್ನ ಮನೇಲಿ ಕೆಲಸ ಇದ್ದರೆ ಮುಸ್ರೆ ತೊಳ್ಕೊಂಡು ಬಿದ್ದಿರೋಗು, ನಿನಗೆ ಈ ಥರ ಎಲ್ಲ ಅದೃಷ್ಟಗಳಿಲ್ಲ ಹೋಗು ಅಂತ ಮಗಳನ್ನ ಬೈತಾಳೆ ಈ ಅಮ್ಮ, ಯಾರು ಅವರಮ್ಮ. ಅದಾದಮೇಲೆ ಇವಳು ತುಂಬ ಫೀಲ್ ಮಾಡಿಕೊಂಡು ಕಾವೇರಿ ಸುಮ್ಮನೆ ನಿಂತಿರ್ಬೇಕಾದಾಗ ಇನ್ನು ಇಲ್ಲಿ ಒಂದು ಕಡೆ ಸೊ
ಮಣಿ ಹತ್ರ ಓಡಿ ಬರ್ತಾನೆ, ಯಾರು ಬಾಲ ಓಡಿ ಬಂದುಬಿಟ್ಟು ಕಟ್ಟಾಕಿರ್ತಾರಲ್ವ ಅದನ್ನೆಲ್ಲ ಬಿಡಿಸ್ತಾನೆ. ಏನಾಯಿತು ಬಲ, ಯಾಕೆ ಗಾಬರಿಯಿಂದ ಓಡಿ ಬಂದಿದೆಯಾ, ಏನಾದರೂ ಕಾವೇರಿ ತೊಂದರೆ ಆಯಿತಾ ಮತ್ತೆ ಅಂತೇಳಿ ಕೇಳಿದಾಗ, ಇಲ್ಲ ಮಣಿ ನನಗೂ ಏನೂ ಆಗಿಲ್ಲ, ಕಾವೇರಿಗೂ ಏನಾಗಿಲ್ಲ. ಸೊ ನೀನು ಒಂದು ಮೆಮೊರಿ ಕಾರ್ಡ್ ಇದೆ ಅಂತ ಹೇಳಿದೆ ಗೊತ್ತಾ, ಅದು ಎಲ್ಲಿದೆ ಅಂತ ನನಗೆ ಹೇಳ್ತೀಯ ಒಂಚೂರು, ಅದನ್ನು ಹುಡುಕಬೇಕು, ನಾನು ಫಸ್ಟ್ ಕಾವೇರಿನ ಈಚೆ ಕರ್ಕೊಂಡು ಬರಬೇಕು ಅಂತೇಳ್ಬಿಟ್ಟು ಹೇಳ್ತಾನೆ. ಮಣಿ ಇಟ್ಕೊಂಡು ಹೇಳ್ತೀನಿ ಸಮಾಧಾನ ಮಾಡ್ಕ, ಆದರೆ ನಾನು ಗಾಬರಿಲಿದ್ದೆ, ಹುಡುಗರೆಲ್ಲ ಓಡಿಸ್ಕೊಂಡು ಬರ್ತಾಯಿದ್ರು ಬಲ, ನಾನು ಎಲ್ಲಿ ಯಾವ ರೋಡು ಅನ್ನೋದು ನನಗೆ ತುಂಬಾ ಕನ್ಫ್ಯೂಷನ್ಸ್ ಇದೆ. ಸೊ ಎಷ್ಟೇ ನೆನ್ಪು ಮಾಡಿಕೊಂಡ್ರೂ ನೆನಪಾಗ್ತಿಲ್ಲ ನನಗೆ ಅಂತೇಳಿ ಹೇಳಿದಾಗ, ಪ್ಲೀಸ್ ಬಲ ನೆನ್ಪು ಮಾಡ್ಕೊ ಸಾರಿ ಮಣಿ ನೆನ್ಪು ಮಾಡ್ಕೊ ಅಂತೇಳಿ ಬಾಲ ಹೇಳ್ತಿರ್ತಾನೆ. ಆಗ ಓಡಿ ಬರ್ತಾ ಇರ್ತಾನಲ್ವ, ಒಂದು ಟೈಮು ಹಿಂದೆ ರೌಡಿಗಳೆಲ್ಲ ಅಟ್ಟಾಡ್ಸ್ಕೊಂಡು ಬರ್ತಾ ಇರ್ತಾರಲ್ವ, ಅದನ್ನೆಲ್ಲ ಒಂಚೂರು ನೆನ್ಪು ಮಾಡ್ಕೊತಾನೆ. ನೆನ್ಪು ಮಾಡಿಕೊಂಡು ಮುಂದೆ ಒಂದು ಆಟೋ ನಿಂತಿರುತ್ತೆ, ಆ ಆಟೋ ಒಂದು ಬ್ಯಾಗಲ್ಲಿ ಒಂದು ಮೆಮೊರಿ ಕಾರ್ಡ್ನ ಬ್ಲಾಗ್ ಇರುತ್ತೆ, ಅದು ಅದರಲ್ಲಿ ಹಾಕ್ತಾನೆ. ಆ ಬ್ಯಾಗ್ ಯಾರ್ದು ಅಲ್ಲ, ರಾಣಿದೇ ಆಗಿರುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಫೋನಲ್ಲಿರುತ್ತೆ ಮೆಮೊರಿ ಕಾರ್ಡು, ಅದನ್ನು ತೆಗೆದ್ಬಿಟ್ಟು ಆ ಬ್ಯಾಗ್ ಒಳಗಡೆ ಇಟ್ಟು ಮತ್ತೆ ಓಡೋಗ್ತಾನೆ ರೋಡಿಗಳಿಗೆ ತಪ್ಪಿಸ್ಕೊಂಡು. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಸೊ ನೀನು ಆ ರೋಡ್ ಯಾವುದಂತ ನೆನ್ಪು ಮಾಡ್ಕೊ ಮಣಿ ಅಂತ ಕೇಳಿದಾಗ, ಬಲ ನನಗೆ ಎಷ್ಟು ಇದು ಮಾಡಿದ್ರು ನೆನಪಾಗ್ತಿಲ್ಲ ಬಲ ಅಂದಾಗ, ಆಗ ಬಾಲ ಇದ್ಕೊಂಡು ಅಲ್ಲೇನಾದರೂ ನಿನಗೆ ಸೌಂಡು ಬಸ್ಸು ಆ ಥರ ಏನಾದರೂ ಸೌಂಡ್ ಬಂತಾ, ಬೇರೆ ಸೌಂಡ್ ಏನಾದ್ರು ಬಂತಾ ಅಂತೇಳಿ ಕೇಳಿದಾಗ, ಆಗ ಮಣಿ ಹೇಳ್ತಾನೆ, ಹೌದು ನನಗಲ್ಲಿ ಏನು ಬಂತು ಗೊತ್ತಾ, ಗಂಟೆ ಸೌಂಡ್ ಬಂತು ಅಂದಾಗ, ಹಾಗಿದ್ರೆ ಏನಾದ್ರು ದೇವಸ್ಥಾನನ ಅಂತೇಳಿ ಅವಾಗ ಗೇಸ್ ಮಾಡ್ತಾನೆ. ದೇವಸ್ಥಾನದ ಹತ್ರನೇ ಆ ಗಾಡಿ ನಿಂತಿರುತ್ತೆ. ಆ್ಯಕ್ಚುಲಿ ಅವತ್ತು ಫಸ್ಟ್ನೇ ದಿನ ಸ್ಕೂಲಿಗೆ ಹೋಗ್ಬೇಕಾದಾಗ ಅದು ರಾಣಿ ಅವ್ರ ಮಾವ ದೇವಸ್ಥಾನಕ್ಕೆ ಕರ್ಕೊಂಡೋಗಿರ್ತಾರೆ ರಾಣಿನೂ ಮಕ್ಕಳನ್ನ. ಆ ಆಟೋದಲ್ಲಿ ಬ್ಯಾಗ್ ಇರಬೇಕಾದಾಗ ಆಟೋ ಪ್ರಾಬ್ಲಮ್ ಆಗಿ ರೆಡಿ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಆ ಆಟೋ ಅಲ್ಲಿರುತ್ತೆ, ಆ ಬ್ಯಾಗಲ್ಲಿ ಹಾಕಿರೋದನ್ನ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಸೊ ಹಾಗಿದ್ರೆ ಯೋಚನೆ ಮಾಡಬೇಡ, ಆ ಮೆಮೊರಿ ಕಾರ್ಡ್ನ ನಾನು ಹುಡ್ತೀನಿ, ಇಷ್ಟು ಸಾಕು ನನಗೆ ಎಲ್ಲಿದೆ ಅನ್ನೋ ಪ್ರೂಫ್ಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಾದಮೇಲೆ ಇಲ್ಲಿ ಒಂದು ಕಡೆ ಅಮ್ಮ ಪಾತ್ರೆಗಳನ್ನೆಲ್ಲ ಹೊರಗಡೆ ತೊಗೊಂಡು ಬಂದು ತೊಳೆಯೋಣಂತ ಬರ್ತಾಳೆ ಸರಳರಮ್ಮ. ಆಗ ಕಾವೇರಿ ಇದ್ಕೊಂಡತ್ತೆ, ಈ ರೀತಿ ಕೆಲಸನೆಲ್ಲ ಯಾಕತ್ತೆ ನೀವು ಮಾಡಬೇಕು ಅಂತೇಳಿ ಹೊಡೋಗಿಸ್ಕೋತಾಳೆ ಪಾತ್ರೆನ. ಸೊ ಏನಮ್ಮ ಮಾಡೋದು, ಮತ್ತು ನನ್ನ ಮಗಳು ಬರೀ ಕತ್ತೆ ದುಡ್ದಂಗೆ ದುಡಿತಲೇ ಇರ್ತಾಳೆ ಮನೇಲಿ, ನನಗೂ ಎತ್ಕರಳಲ್ವ ಚುರುಕಂತೈತೆ, ಅದಕ್ಕೆ ನಾನು ಒಂಚೂರು ಹೆಲ್ಪ್ ಮಾಡೋಣ ನನ್ನ ಮಗಳಿಗೆ ಅಂತ ಹೋದೆ ಅಂತ ಅಂದಾಗ, ನಾನು ಇಲ್ವ ಅತ್ತೆ ನಾನು ಮಾಡ್ತೀನಿ, ಈ ಥರ ಎಲ್ಲ ನೀವು ಮಾಡಬಾರ್ದು ಅಂತೇಳಿ ಹೇಳಿದಾಗ, ನೀನು ಎಷ್ಟು ದಿನಮ್ಮ ಇರ್ತೀಯ, ಇದು ನೀನು 5 ದಿನ ಇರ್ತೀಯ ಜೈಲಿಗೆ, ಮತ್ತೆ ಹೋಗಬೇಕಲ್ವಾ, ಅವಾಗ ನನ್ನ ಮಗಳಿಗೆ ನಾನೇ ಹೆಲ್ಪ್ ಮಾಡ್ಬೇಕು ತಾನೆ ಅಂತ ಅಂದಾಗ, ಅಯ್ಯೋ ಅತ್ತೆ ನಾನು ಇರ್ತೀನಿ, ನಾನು ಇರೋವರೆಗಾದರೂ ಮಾಡ್ತೀನತ್ತೆ ಅಂತೇಳಿ ಕಾವೇರಿ ಹೇಳ್ತಾಳೆ. ಸೊ ಅದೆಲ್ಲ ಆದಮೇಲೆ ನನ್ನ ಮಗಳ ಕಷ್ಟನ ನೋಡೋಕ್ಕಾಗ್ತಿಲ್ಲ, ಅಳಿಯಂದರು ಈ ರೀತಿ ತುಂಬ ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ಅವ್ರ ಹೆಂಡ್ರು ಮಕ್ಳ ಮೇಲೆ ಜವಾಬ್ದಾರಿನೇ ಇಲ್ಲ, ನಿನ್ನ ಮಗಳು ಬಂದಾಗ ಆದರೆ ಅವಳ ಮೇಲೆ ತುಂಬ ಜವಾಬ್ದಾರಿ ತೋರಿಸ್ತಿದ್ದಾರೆ ನಮ್ಮ ಅಳಿಯಂದರು, ನನ್ನ ಮಗಳು ಕಷ್ಟನ ಸಂಕಟನ ಯಾರೂ ಕೇಳೋರೇ ಇಲ್ಲ ಈ ಮನೇಲಿ ಅಂತ ತುಂಬ ಚುಚ್ಚಿ ಕಾವೇರಿ ಹತ್ರ ಮಾತಾಡಿದಾಗ ಕಾವೇರಿಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ಏನಪ್ಪ ಇದು ಪರಿಸ್ಥಿತಿ ನಂದು ಅಂತ. ಸೊ ಅವಳ ಪರಿಸ್ಥಿತಿ ಯಾರಿಗೂ ಬೇಡ ಬಿಡಿ, ಒಂದು ಹೆಣ್ಣಾಗಿ ನಾವು ಯೋಚನೆ ಮಾಡೋದಾದರೆ ಆ ಪರಿಸ್ಥಿತಿ ಯಾರಿಗೂ ಬೇಡ. ಸೊ ಆಗ ಚುಚ್ಚಿ ಮಾತಾಡಿದಾಗ ಕಾವೇರಿ ಇದ್ಕೊಂಡು ಎಲ್ಲ ಕೇಳಿಸ್ಕೊತಾಳೆ. ನೋಡಮ್ಮ ಕಾವೇರಿ, ಬೇಜಾರು ಮಾಡ್ಕೋಬೇಡ, ನಾನೊಂದು ಮಾತು ಹೇಳ್ತೀನಿ ಕೇಳ್ತೀಯ ಅಂದರೆ, ಅತ್ತೆ ನೀವು ಏನು ಬೇಕಾದ್ರೂ ಹೇಳಿ ಅತ್ತೆ, ನಾನು ಖಂಡಿತ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಕಾವೇರಿ ಹೇಳ್ತಾಳೆ. ನೀನೊಂದು ಕೆಲಸ ಮಾಡು, ನೀನು ಜೈಲಿಗೆ ಹೋಗ್ತೀಯಲ್ವಾ, ಆವಾಗ ನಿನ್ನ ಮಗಳನ್ನ ಅನಾಥಾಶ್ರಮಕ್ಕೆ ಬಿಟ್ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಇವತ್ತಿನ ಸಂಚಿಕೆಗೆ ಮುಗಿಸ್ತಾ ಇದ್ದೀನಿ, ಮತ್ತು ನಾಳೆ ಸಿಗ್ತೀನಿ. ಹೇಗಾಗುತ್ತೆ ಏನು ಕತೆ, ಅನಾಥಾಶ್ರಮಕ್ಕೆ ಬಿಡ್ತಾಳ ಕಾವೇರಿ ಅಂತ ನಾಳೆ ನೋಡೋಣ ಅಂತ ಹೇಳ್ತಾ. ಸೊ ಏನು ಗೊತ್ತಾ, ತುಂಬ ರೆಸ್ಪಾನ್ಸ್ ಮಾಡ್ತಾಯಿದ್ದಾರೆ, ತುಂಬ ಕಮೆಂಟ್ ಲೈಕ್ ಎಲ್ಲ ಮಾಡ್ತಾಯಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಹೇಳ್ತೀನಿ. ಮತ್ತು ತುಂಬ ಚೆನ್ನಾಗಿ ಹೇಳ್ತೀರಾ ಸ್ಟೋರಿ ಅಂತ ಕೂಡ ಮೆಸೇಜ್ ಮಾಡ್ತಾಯಿದ್ದೀರಾ.